ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಇವತ್ತು ಬೆಳಗ್ಗೆ ಸಂತೆಗೆ ಹೋಗೋಕ್ಕಿತ್ತು. ಸಂತೆಗೆ ಹೋಗಿ ಬಂದೆ. ಸ್ವಲ್ಪ ಲೇಟ್ ಆಗಿತ್ತು, ಅದಕ್ಕೂ ಮುಂಚೆ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಯಾಕಂದರೆ ಲೇಟ್ ಆಗಿತ್ತು. ಮತ್ತು ಅಲ್ಲಿ ಲೇಟಾಗಿ ಹೋದರೆ ಸಂತೆಯಲ್ಲಿ ಏನು ಗೊತ್ತಾ, ಎಲ್ಲರೂ ಕೈ ಹಾಕ್ಬಿಟ್ಟಿರ್ತಾರೆ ತರಕಾರಿಗೆಲ್ಲ. ಮತ್ತು ಅದೆಲ್ಲ ಒಂಥರ ಮೆತ್ತಗಾಗಿಬಿಟ್ಟಿರುತ್ತೆ. ಮತ್ತು ನಾವು ಹೋಗಿ ತಗೊಳ್ಳೋದು ಒಂದು ವಾರ ನಾವು ತರಕಾರಿ ಹಾಗೆ ಇಡೋದ್ರಿಂದ ಸೊ ಬೆಳಗ್ಗೆ ಬೇಗನೆ ಹೋಗಿ ತರಕಾರಿ ಎಲ್ಲ ತೊಗೊಂಡು ಬಂದುಬಿಡ್ತೀವಿ ಸಂತೆಗೆ ಹೋಗಿ. ನಮ್ಮೂರು ಸಂತೆ ಅಂದರೆ ನಮ್ಮೂರು ಚಿಕ್ಕದು, ಆದರೂ ಸಂತೆ ಹೇಗಿರುತ್ತೆ ಅಂತೇಳಿ ನೋಡ್ಕೊಬನ್ನಿ. ತರಕಾರಿ ತೊಗೊಳ್ಳೋಣ ಅಂತ ಬಂದಿದ್ದೀನಿ. ತರಕಾರಿ ಎಲ್ಲ ಸ್ವಲ್ಪ ಫ್ರೆಶ್ ಆಗಿದೆ, ರೇಟ್ ಕೂಡ ಜಾಸ್ತಿ ಇರುತ್ತೆ. ಬೆಳಗ್ಗೆ ಬೇಗ ತರಕಾರಿ ತೊಗೊಂಡ್ರೆ ಒಳ್ಳೆಯದು. ಇಲ್ಲ ಅಂದರೆ ಎಲ್ಲರೂ ಕೈ ಹಾಕಿರ್ತಾರೆ, ಟೊಮೊಟೊನೆಲ್ಲ ಈ ಥರ ಪ್ರೆಸ್ ಮಾಡಿರ್ತಾರೆ. ಸೊ ಹಾಗಾಗಿ ತುಂಬ ಮೆತ್ತಗಾಗ್ಬಿಡುತ್ತೆ. ಒಂದು ವಾರ ನಾವೆಲ್ಲ ತರಕಾರಿ ಇಟ್ಕೊಳ್ಳೋದ್ರಿಂದ ಸೊ ಆದಷ್ಟು ಬೇಗನೆ ತರಕಾರಿ ತೊಗೊಳ್ಳೋಣ ಅಂತ ಮಾರ್ಕೆಟ್ಗೆ ಹೋದ್ವಿ. ನಮ್ಮೂರು ತುಂಬ ಚಿಕ್ಕದಾಗಿರೋದ್ರಿಂದ ಸೊ ನಮ್ಮೂರಲ್ಲಿ ಸಂತೆ ಈ ರೀತಿ ನಡೆಯುತ್ತೆ. ಆ್ಯಂಡ್ ಏನೇ ತರಕಾರಿ ಬೇಕು ಅಂದರೂ ಎಲ್ಲ ಇಲ್ಲೇ ಸಿಗುತ್ತೆ. ನೀವು ನೋಡ್ತಾ ಇರ್ಬೋದು, ಸ್ನ್ಯಾಕ್ಸ್ ಎಲ್ಲ ಸಿಗುತ್ತೆ. ಮೊದಲಿನ ಕಾಲದಲ್ಲಿ ಎಲ್ಲ ಇದೇ ರೀತಿ ಸಂತೆ ನಡೀತಾ ಇತ್ತು. ಈಗ ತುಂಬ ಕಮ್ಮಿ ಸಂತೆ ಎಲ್ಲ ನಡೆಯೋದು. ಈವೊಂದು ನಮ್ಮ ಚಿಕ್ಕಮಂಗ್ಳೂರಲ್ಲೂ ತುಂಬ ಕಮ್ಮಿ ಅಂದ್ಕೊಳ್ತೀನಿ ಸಂತೆ ಎಲ್ಲ ನಡೆಯೋದು. ಆ್ಯಂಡ್ ನಾವಿವಾಗ ಸಂತೆಗೆ ಬಂದು ಸಾಮಾನೆಲ್ಲ ತೊಗೊಂಡು ಹೋಗ್ತಾ ಇದ್ದೀವಿ. ಮಾರ್ಕೆಟ್ ಅಂತ ಹೇಳ್ತಾರೆ, ಆದರೆ ನಾವು ಸಂತೆ ಅಂತಲೇ ಹೇಳೋದು. ಸೊ ಎಲ್ಲ ತಗೊಂಡು ಈಗ ಫಿಶ್ ವಾರಕ್ಕೊಂದ್ಸರಿ ನನಗೆ ಒಂದು 3 ದಿನಕ್ಕಾಗಷ್ಟು ಫಿಶ್ ತೊಗೊಂಡ್ಬಿಡ್ತೀನಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ವೆರೈಟಿ ಫಿಶ್ ಎಲ್ಲ ಇದೆ. ಈಗ ಸಂಜೆ ಫಿಶ್ ಫ್ರೈ ಮಾಡಬೇಕು, ಹಾಗೆಯೇ ಫಿಶ್ ಸಾಂಬಾರು ಮಾಡಬೇಕು ಅಂತೇಳಿ ತೊಗೊಂಡು ಹೋಗ್ತಾ ಇದ್ದೀವಿ. ಫಿಶ್ ತುಂಬ ಒಳ್ಳೇದು ಹೆಲ್ತಿಗೆ, ಹಾಗಾಗಿ ನಾನು ಆದಷ್ಟು ಫಿಶ್ನ ನಾನು ಪ್ರಿಫರ್ ಮಾಡ್ತೀನಿ ತೊಗೊಳಕ್ಕೆ. ಆ್ಯಂಡ್ ಹೆಲ್ತಿಗೂ ತುಂಬ ಒಳ್ಳೆಯದು. ಇವಾಗ ತರಕಾರಿ ಎಲ್ಲ ತೊಗೊಂಡು ಮನೆಗೆ ಹೊರಟಿದ್ದೀನಿ, ಬನ್ನಿ ನೋಡೋಣ. ಇವಾಗ ಟೈಮ್ 12 ಗಂಟೆ ಆಗಿದೆ. ಸ್ವಲ್ಪ ಲೇಟ್ ಆಯ್ತು ಇವತ್ತು. ಹಾಲು ತೊಗೊಂಡು ಬರೋಣ ಅಂತ ಹೊರಟಿದ್ದೆ. ಹಾಲು ತೊಗೊಂಡು ಬರೋಣ. ಅದಕ್ಕೂ ಮುಂಚೆ ನಾನು ನಿಮ್ಮ ಜೊತೆ ಇವಾಗ ನಾನು ಹೋಗೋ ದಾರಿಯಲ್ಲಿ ನೀವು ಯಾರಾದರೂ ನೋಡಿಲ್ಲ ಅಂದರೆ ನಾನು ಕಾಫಿ ಎಸ್ಟೇಟಲ್ಲಿದ್ದೀನಿ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಅದು ಮೆಣಸು. ಸೊ ಇಲ್ಲಿ ಈ ಕಡೆ ಸೈಡ್ ಇರೋದು ಕಾಫಿ. ನೋಡಿ, ಕಾಫಿ ಹಣ್ಣೆಲ್ಲ ಕುಯ್ದಾಯಿತು, ಕೆಲವೊಂದು ಕಡೆ ಎಲ್ಲ ಇನ್ನೂ ಕುಯ್ದಿಲ್ಲ. ಯಾಕಂದರೆ ಸ್ವಲ್ಪ ಜನ ಕಮ್ಮಿ ಇದ್ದಾರೆ ಅಂತ ಹೇಳಿ ಕುಯ್ಯ ಸ್ವಲ್ಪ ಡಿಲೇ ಆಗ್ತಾ ಇದೆ. ಹಾಗಾಗಿ ನೋಡಿ ಇವ್ರ ಎಸ್ಟೇಟಲ್ಲಿ ಕಾಫಿ ಹೇಗಿದೆ ಅಂಥೇಳಿ. ಏನು ಗೊತ್ತಾ, ಕಾಫಿಗೆ ಇವರು ಕ್ಲೀನಾಗಿ ಅದಕ್ಕೆ ಟೈಮ್ ಟು ಟೈಮ್, ಈಗ ವರ್ಷಕ್ಕೆ ಒಂದೇ ಬೆಳೆ ಕಾಫಿ, ಅದಕ್ಕೆ ವರ್ಷ ಇಡೀ ಕೆಲಸ ಮಾಡಬೇಕು. ಆದರೆ ಬೆಳೆ ಬಂದಾಗ ಮಾತ್ರ. ಈ ವರ್ಷ ಕಾಫಿಗೆ ತುಂಬ ಜಾಸ್ತಿ ರೇಟ್ ಇದೆ. ಒಂದು ಮೂಟೆಗೆ 26,000 ಇದೆಯಂತೆ. ಇದೇ ವರ್ಷ ಹೈಯೆಸ್ಟ್ ರೇಟು ಕಾಫಿಗೆ ಅಂತ ಹೇಳ್ತಾರೆ. ಅದಕ್ಕೆ ವರ್ಷ ಇಡೀ ಕೆಲಸ ಮಾಡಿಸ್ಬೇಕು. ವರ್ಷದಲ್ಲಿ ಒಂದು ಸರಿ ಅವರಿಗೆ ಸಿಕ್ಕುವಂಥ ಬೆಳೆ ಅದು ಕಾಫಿ ಅಂತ ಹೇಳಿದರೆ. ಮೆಣಸು ಕೂಡ ಅಷ್ಟೇ. ಮೆಣಸು ತುಂಬ ಕಮ್ಮಿ. ಹೆಂಗೆ ಗೊತ್ತಾ, 10 ಕೆ ಜಿ ಹಸಿ ಮೆಣಸು ಸಿಕ್ಕಿದೆ ಅಂದರೆ, ಕಾಳು ಮೆಣಸು, ಅದು ನಮಗೆ ಒಣಗಿಸಿ ನಮ್ಮ ಕೈಗೆ ಬರೋತ್ತಿಗೆ 3 ಕೆ ಜಿ ಆಗಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ 100 ಕೆ ಜಿ ಮೆಣಸು ಏನಾದರೂ ಸಿಕ್ಕಿದರೆ ಅದು ನಮ್ಮ ಕೈಗೆ ಬರೋಷ್ಟೊತ್ತಿಗೆ 30 ಕೆ ಜಿ ಆಗಿರುತ್ತೆ. ಸೊ ಅಷ್ಟು ಕಮ್ಮಿ ಆಗುತ್ತೆ ನಮಗೆ ಮೆಣಸು. ಕಾಫಿ ಈ ವರ್ಷ ಒಳ್ಳೆ ರೇಟ್ ಇದೆ, ಮೆಣಸು ಗೊತ್ತಿಲ್ಲ, ನೋಡಬೇಕು. ನಿಮಗೆ ಸೌಂಡ್ ಕೇಳ್ತಾ ಇರ್ಬೋದು. ಕಾಫಿ ಎಸ್ಟೇಟಲ್ಲಿ ಇವಾಗ ಸ್ವಲ್ಪ ಕೆಲಸ ಎಲ್ಲ ಮಾಡಿಸ್ಕೊಳ್ತಾ ಇರ್ತಾರೆ. ಯಾಕಂದರೆ ಇದು ಕರೆಕ್ಟ್ ಟೈಮ್. ಅವ್ರಿಗೂ ಸ್ವಲ್ಪ ದುಡ್ಡು ಇರುತ್ತೆ ಕೈಯಲ್ಲಿ, ವರ್ಷ ಇಡೀ ಕೆಲಸ ಮಾಡಿಸಿ ದುಡ್ಡೆಲ್ಲ ಖಾಲಿ ಆಗಿಬಿಟ್ಟಿರುತ್ತೆ. ಇವಾಗ ಸ್ವಲ್ಪ ಮಟ್ಟಿಗೆ ದುಡ್ಡು ಇರೋದ್ರಿಂದ ಅವ್ರಿಗೆ ಈಗ ಒಂದು ಏನೇನು ಕೆಲಸ ಎಲ್ಲ ಮಾಡಿಸ್ಕೋಬೇಕು ಅದನ್ನೆಲ್ಲ ಮಾಡಿಸ್ಕೊಳ್ತಾರೆ. ಕಾಫಿ ಎಲ್ಲ ಕುಯ್ದಾದ್ಮೇಲೆ ಕಸಿ ಸ್ಟಾರ್ಟ್ ಆಗುತ್ತೆ. ಕಸಿ ಅಂದರೆ ಅದೇನೋ ಅದರಲ್ಲಿರೋ ಬೇರಲ್ಲ, ಕೊಂಬೆಗಳೆಲ್ಲ ಏನೇನೋ ತೆಗಿತಾರೆ. ನನಗೂ ಅಷ್ಟು ಕ್ಲೀನಾಗಿ ಗೊತ್ತಿಲ್ಲ ಅದು ಹೇಗೆ ಅಂತೇಳಿ. ಆ್ಯಂಡ್ ಬನ್ನಿ ಇವಾಗ ಹಾಲು ತಗೊಂಡು ಅವ್ರ ಮನೆ ಹತ್ರ ಕಾಫಿ ಎಲ್ಲ ಒಣಗಾಕಿದ್ದಾರೆ. ಕಣದಲ್ಲಿ ಹೇಗಿದೆ ಅಂತ ತೋರಿಸ್ತೀನಿ. ಇಲ್ಲಿ ನೋಡಿ, ಫುಲ್ಲು ಬೆಟ್ಟ. ಅಂದರೆ ಲಾಸ್ಟ್ ಟೈಮ್ ನಾನೊಂದು ವೀಡಿಯೋದಲ್ಲಿ ತೋರಿಸಿದ್ದೆ ಇದು ಕಂಪ್ಲೀಟಾಗಿ ಇವ್ರ ಮನೆಯದು. ಆ್ಯಂಡ್ ಈ ಟೈಮ್ ತೋರಿಸ್ತೀನಿ ಬನ್ನಿ. ಕಾಫಿ ಬಂದಮೇಲೆ ಹೇಗೆ ಒಣಗಾಕಿದ್ದಾರೆ. ತುಂಬ ಹೀಟು, ಬಿಸಿಲಿಗೂ ಅದಕ್ಕೂ ತುಂಬ ಹೀಟ್ ಇರುತ್ತೆ. ಕಾಫಿ ಎಸ್ಟೇಟಲ್ಲಿ ಕೆಲಸ ಮಾಡೋದು ಅಷ್ಟು ತುಂಬ ಈಸಿ ಅಲ್ಲ, ತುಂಬಾ ಕಷ್ಟ ಅನಿಸಿರುತ್ತೆ. ಎಲ್ಲೆಲ್ಲಿಂದನೋ ಬಂದು ಕಾಫಿಗೆ ಕುಯ್ಯೋಕ್ಕೆ ಅಂತ ಇಲ್ಲಿಗೆ ಬರ್ತಾರೆ. ಅಸ್ಸಾಂ ಅವರು, ಹಾಗೆ ತಮಿಳ್ನಾಡು ಕಡೆಯಿಂದ ಜಾಸ್ತಿ ಜನ ಬರ್ತಾರೆ. ಸೊ ಹೀಗೆ ಆಗ್ತಾ ಇರುತ್ತೆ. ಇವಾಗ ನಾನು ನಿಮಗೆ ತೋರಿಸ್ತೀನಿ ಕಾಫಿ ಎಲ್ಲ ಹೇಗೆ ಒಣಗಾಕಿದ್ದಾರೆ ಅಂತೇಳಿ. ಪಲ್ಪರೆಲ್ಲ ಹೇಗೆ ಮಾಡ್ತಾರೆ ಅಂತ ನಾನು ಲಾಸ್ಟ್ ಇಯರ್ ವೀಡಿಯೋ ಹಾಕಿದ್ದೀನಿ. ನಿಮಗೆ ಗೊತ್ತಿಲ್ಲ ಅಂದರೆ ಹೋಗಿ ನೋಡಿ. ಈ ವರ್ಷವೂ ನಾನು ನಿಮಗೆ ತೋರಿಸ್ತೀನಿ. ಬನ್ನಿ, ಕಾಫಿ ಹೇಗೆ ಒಣಗಾಕಿದ್ದಾರೆ ಕಣದಲ್ಲಿ ಅಂತ ತೋರಿಸ್ತೀನಿ. ನೋಡಿ, ಈ ರೀತಿ ಕಾಫಿನ ಕುಯ್ದು ಒಣಗಿಸ್ತಾರೆ.
ಇದು 2 ಥರ ಮೆಥಡ್ ಇದೆ. ಇದು ಫಸ್ಟು ಈ ಥರ ಒಣಗಿಸಿ ಹೀಗೇ ಕೊಟ್ಬಿಡ್ತಾರೆ. 2ನೇ ಮೆಥಡ್ ಏನಂತ ನಾನು ನಿಮಗೆ ನೆಕ್ಸ್ಟ್ ಯಾವಾಗಲಾದರೂ ವೀಡಿಯೋ ಮಾಡಿ ತೋರಿಸ್ತೀನಿ. ಆ್ಯಂಡ್ ನೋಡಿ ಎಷ್ಟು ದೊಡ್ಡ ಜಾಗ ಇದೆ ಕಣ ಇದೆಲ್ಲ. ಇವಾಗ ನಾನು ಇವ್ರ ಮನೆ ಹತ್ರ ಬಂದನಲ್ಲ, ಇಲ್ಲೆಲ್ಲೇ ಬೆಳೆ ಹಾಕ್ಕೊಂಡಿದ್ದಾರೆ ಸುತ್ತಮುತ್ತ. ಸೊ ನನಗೊಂದು ಸ್ವಲ್ಪ ಮೆಹಂದಿ ಸೊಪ್ಪು ಬೇಕಿತ್ತು ಹೇರ್ ಮಾಸ್ಕ್ ಮಾಡ್ಕೊಳ್ಳೋಕ್ಕೆ. ಆ್ಯಂಡ್ ಈಗ ತುಂಬ ಬಿಸಿಲು ಇರೋದ್ರಿಂದ ಸೌಂಡ್ ಜಾಸ್ತಿ ಇದೆ, ಕೆಲಸ ಮಾಡಿಸ್ತಿದ್ದಾರೆ. ತುಂಬ ಬಿಸಿಲು ಜಾಸ್ತಿ ಇರೋದ್ರಿಂದ ತಂಪು ಮಾಡ್ಕೋಬೇಕು, ತುಂಬ ಬಾಡಿನೂ ಹೀಟ್ ಆಗಿರುತ್ತೆ. ಸೊ ಹಾಗಾಗಿ ಇಲ್ಲಿ ಮೆಹಂದಿ ಸೊಪ್ಪಿದೆ, ಒಂದು ಸ್ವಲ್ಪ ಮೆಹಂದಿ ಸೊಪ್ಪು ಕುಯ್ಕೊಂಡು ಹೋಗೋಣ ಅಂತ ಬಂದೆ. ಕವರ್ ತೊಗೊಬಂದಿದ್ದೆ ಮನೆಯಿಂದನೇ. ಬನ್ನಿ ಮೆಹಂದಿ ಸೊಪ್ಪು ಕುಯ್ಕೊಂಡು ನಿಮ್ಮ ಜೊತೆ ಸಿಗ್ತೀನಿ. ಈಗ ನೀವು ನೋಡ್ತಾ ಇರ್ಬೋದು, ಇಷ್ಟು ಮೆಹಂದಿ ಸೊಪ್ಪು ಇಟ್ಕೊಂಡೆ, ಸಾಕು ಇಷ್ಟೇ. ಸೊ ನೆಕ್ಸ್ಟ್ ಒಂದು ಒಳ್ಳೆ ಹೇರ್ ಮಾಸ್ಕ್ ತೋರಿಸ್ತೀನಿ. ತುಂಬ ಚೆನ್ನಾಗಿರುತ್ತೆ ಹೇರ್ ಗ್ರೋತಿಗೆ ಆಗಿರ್ಬೋದು, ಅಥವಾ ನಿಮ್ಮ ಕೂದಲು ಶೈನಿಂಗ್ ಬೇಕು ಅಂದರೆ ಶೈನಿಂಗಾಗಿ ಆಗಿರ್ಬೋದು, ತುಂಬ ಚೆನ್ನಾಗಿರುತ್ತೆ. ಸೊ ಅದಕ್ಕಾಗಿ ನಾನೊಬ್ಳಿಗೆ, ಮನೇಲಿ ಯಾರು ಮೆಹಂದಿ ಸೊಪ್ಪೆಲ್ಲ ಹಚ್ಕೊಳ್ತಾರೆ, ತೊಗೊಂಡೋದ್ರೆ ನಾನು ತೊಗೊಂಡೋಗಲ್ಲ, ನಾನೊಬ್ಳಿಗೆ ತೊಗೊಂಡು ಹೋಗ್ತಾಯಿದ್ದೀನಿ. ಆ್ಯಂಡ್ ನೋಡೋಣ ಬನ್ನಿ. ಈಗ ನೆಕ್ಸ್ಟ್ ಇವ್ರ ಹತ್ರ ಹಾಲು ತೊಗೊಂಡು ಇಲ್ಲಿಂದ ನಮ್ಮ ಮನೆಗೆ ಹೋಗ್ತೀನಿ. ಕಾಫಿ ಮೂಟೆ ಎಲ್ಲ ತೊಗೊಬಂದು ಒಣಗಿಸಿ ಹೀಗೆ ಸ್ಟೋರ್ ಮಾಡಿಟ್ಕೊಳ್ತಾರೆ, ಅದನ್ನು ಆಮೇಲೆ ಸೇಲ್ ಮಾಡ್ತಾರೆ. ನೋಡಿ ಫಿಶ್ ತೊಗೊಬಂದಿದ್ನಲ್ಲ, ಅದರಲ್ಲಿ ನಮ್ಮ ಅತ್ತೆ 2 ಥರ ವೆರೈಟಿ ಮಾಡ್ತಾಯಿದ್ದಾರೆ. ಬೂತಾಯಿ ಮೀನನ್ನ ತವದಲ್ಲಿ ಹಂಗೆ ಫ್ರೈ ಮಾಡ್ತಾಯಿದ್ದಾರೆ. ಬಾಂಗ್ಡೆ ಮೀನನ್ನ ಈ ರೀತಿ ಮೇಲೆ ಮತ್ತು ಎಲ್ಲ ಏನು ಕೆಂಡ ಎಲ್ಲ ಹಾಕಿ ಕೆಳಗೆ ಒಂದು ಸ್ವಲ್ಪ ಲೋ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಬಾಯ್ಲ್ ಮಾಡ್ತಾಯಿದ್ದಾರೆ. ಈ ರೀತಿ ಆಗಿದೆ, ತುಂಬ ಚೆನ್ನಾಗಿತ್ತು, ಟೇಸ್ಟಿಯಾಗಿತ್ತು. ಯಾವಾಗಲೂ ಸಾರು ಮಾತ್ರ ತಿಂದು ಬೇಜಾರಾಗಿತ್ತು. ಸೊ ಈ ರೀತಿ ವೆರೈಟಿಯಾಗಿ ಮಾಡಿಕೊಟ್ಟಿದ್ರು ಅತ್ತೆ, ತುಂಬ ಟೇಸ್ಟಾಗಿತ್ತು. ಮತ್ತು ಇನ್ನೊಂದು ಮೀನು ತೊಗೊಂಡಿದ್ವಿ, ಗೌರಿ ಮೀನು ಅಂತೇಳಿ, ಅದರಲ್ಲಿ ಸಾಂಬಾರು ಮಾಡಿದ್ದಾರೆ. ಟೋಟಲಿ 3 ಟೈಪ್ ಆಫ್ ಮೀನು ತೊಗೊಂಡಿದ್ವಿ. ಸೊ ಅದನ್ನು ಇವಾಗ ಅತ್ತೆ ಎಲ್ಲ ಫುಲ್ಲು ಮಾಡ್ತಾಯಿದ್ದಾರೆ. ಆ್ಯಂಡ್ ಸ್ವಲ್ಪ ಜೇನಿಗೆ ಊಟ ಕೊಡೋದಿತ್ತು. ಹಾಗೆಯೇ ಲಾಸ್ಟ್ ಟೈಮ್ ನಾನು ನಿಮಗೆ ಜೇನಿಗೆ ಒಳಗೆ ಹೇಗಿದೆ ಅಂತ ತೋರಿಸಿದ್ದೆ, ಹೊರಗಡೆ ಯಾವ ರೀತಿ ಬಾಕ್ಸ್ ಎಲ್ಲ ಅಂತ ತೋರಿಸಿರ್ಲಿಲ್ಲ. ಈಗ ನೀವು ನೋಡ್ತಾ ಇದ್ದೀರಲ್ಲ, ಅಲ್ಲಿ ಸ್ವಲ್ಪ ಓಪನ್ ಇದೆ, ಅಲ್ಲಿ ಜೇನುಳ ಹೋಗುತ್ತೆ ಬರುತ್ತೆ, ಅದಕ್ಕೆ ಬೇಕಾಗಿರುವಂಥ ಫುಡ್ಡು ಕಲೆಕ್ಟ್ ಮಾಡ್ಕೊಳ್ಳುತ್ತೆ. ಸಾರಿ, ನಾನಿವತ್ತು ಜೇನುಳಕ್ಕೆ ಊಟ ಕೊಡ್ತಾ ಇಲ್ಲ, ಅದೇ ಫುಡ್ಡನ್ನೆಲ್ಲ ಕಲೆಕ್ಟ್ ಮಾಡ್ಕೊಳ್ತಾ ಇದ್ದೆ. ನಮ್ಮ ಮನೆಯಲ್ಲಿ ಇದು ಮರ ಹಾಕಿದ್ವಿ, ಇದು ಏನು ಹಣ್ಣು, ಸಪೋಟ ಹಣ್ಣು ಅಂದ್ಕೊಳ್ತೀನಿ, ನಿಮಗೇನಾದರೂ ಗೊತ್ತಿದ್ದರೆ ಹೇಳಿ. ಸೊ ಸಪೋಟ ಹಣ್ಣಿಗೆ ನಮ್ಮ ಮನೇಲಿ ತುಂಬ ಬೆಳೆದಿತ್ತು. ಸೊ ಹಾಗಾಗಿ ಅದನ್ನು ಕೀಳೋಣ ಅಂತ ಬಂದಿದ್ದೆ. ಸಪೋಟ ಹಣ್ಣಿಗೆ ಅಲ್ಲ, ಸಪೋಟ ಹಣ್ಣು ಕೀಳೋಣ ಅಂತ ಬಂದಿದ್ದೆ. ಅದಿಷ್ಟೇ ಚಿಕ್ಕದಾಗೋದು, ಇದಕ್ಕಿಂತ ದೊಡ್ಡದಾಗಲ್ಲ. ಸೊ ಹಾಗಾಗಿ ಅದನ್ನೆಲ್ಲ ಕೆತ್ತಿ ಇಟ್ಟರೆ ಹಣ್ಣಾಗುತ್ತೆ, ಮತ್ತು ಮಕ್ಕಳು ಕೂಡ ಅದು ತುಂಬ ಇಷ್ಟಪಟ್ಟು ತಿಂತಾರೆ. ಯಾವುದೇ ರೀತಿಯಾದಂತಹ ಕೆಮಿಕಲ್ ಇಲ್ಲ, ಏನಿಲ್ಲ, ಮನೆಯಲ್ಲೇ ಬೆಳೆದಿರೋ ಅಂಥದ್ದು. ಮಾತು ಯಾಕೋ ಇವತ್ತು ಬರ್ತಾನೆಲ್ಲ ತುಂಬ ತೊದಲು ಆಗ್ತಿದೆ. ಸೊ ಇವತ್ತು ಸಂಜೆ ಸರ್ಕಸ್ ಇದೆ ಅಂತ ಹೇಳಿ ಬೇಗ ಅಡುಗೆ ಎಲ್ಲ ಮಾಡಿ ಈ ಹಣ್ಣುಗಳನ್ನೆಲ್ಲ ಮಕ್ಕಳಿಗೆ ಆಗುತ್ತೆ ಅಂತೇಳಿ ಕುಯ್ದಿಟ್ಟು ಇವಾಗ ಸರ್ಕಸ್ ನೋಡೋಣ ಅಂತ ಹೋದ್ವಿ. ನಿಜವಾಗ್ಲೂ ತುಂಬ ಬೇಜಾರಾಗುತ್ತೆ, ಎಷ್ಟು ಕಷ್ಟಪಡ್ತಾರೆ ಗೊತ್ತಾ. ಏನೂ ಇಲ್ಲ, ಅವ್ರು ಲಿಟ್ರಲಿ ಏನಂದರೆ ಏನೂ ಮಾಡಲಿಲ್ಲ. ಸೊ ಆದರೆ ಅವರು ಏನು ಸೈಕಲ್ ಓಡಿಸ್ತಿದ್ದಾರಲ್ಲ, ಅವರಿಗೆ 3 ತಿಂಗಳದ್ದು ಮಗು ಇದೆ. ತುಂಬ ಅಂದರೆ ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಾರೆ. ಆ್ಯಂಡ್ ನಾನು ಅಂದ್ಕೊಳ್ತಾ ಇದ್ದೆ, ಇವರೆಲ್ಲ ಇಷ್ಟೆಲ್ಲ ಯಾಕೆ ಕಷ್ಟಪಡ್ತಾರೆ, ಇವರು ಕೈಕಾಲೆಲ್ಲ ಚೆನ್ನಾಗಿದೆಯಲ್ಲ, ಬೇರೆ ಕೆಲಸ ಏನಾದರೂ ಮಾಡ್ಬೋದಲ್ಲ ಅಂಥೇಳಿ. ಕೆಲವ್ರಿಗೆ ಅದು ವಂಶ ಪರಂಪರೆಯಿಂದ ಒಂದು ಕೆಲಸ ಅಂತ ಬಂದಿರುತ್ತೆ, ಅದನ್ನು ಬಿಟ್ಕೊಡೋಕೆ ಅವ್ರಿಗೆ ಮನಸ್ಸಿರಲ್ಲ. ಸೊ ಹಾಗಾಗಿ ಅದನ್ನೇ ಅವ್ರು ಮಾಡ್ತಾ ಇರ್ತಾರೆ. ಸೊ ನೋಡಿ ಅಂತೂ ನನಗೆ ತುಂಬ ಬೇಜಾರಾಯಿತು. ಆ್ಯಂಡ್ ಅವ್ರು ಕೇಳ್ತಾಯಿದ್ರು ಎಲ್ಲರ ಹತ್ರ ಅಮೌಂಟು ಕೊಡಿ, ಸ್ವಲ್ಪ ಜಾಸ್ತಿ ಕೊಡಿ, ನನಗೆ 3 ತಿಂಗಳು ಮಗು ಇದೆ, ತುಂಬ ಕಷ್ಟಪಡ್ತಾ ಇದ್ದೀನಿ ಅಂತೆಲ್ಲ ಕೇಳ್ತಾಯಿದ್ರು. ಅವಾಗ ತುಂಬ ಬೇಜಾರಾಗ್ತಾಯಿತ್ತು. ಸೊ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಅಂತ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಿ.